ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಮಗೆ ತುಂಬ ಸ್ಪೈಸಿಯಾಗಿ ಹಾಗೆ ಟೇಸ್ಟಿಯಾಗಿರುವಂತಹ ಚೀಸ್ ಬ್ರೆಡ್ ಟೋಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಚಾನಲ್ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋವಂತಹದ್ದು ಬ್ರೆಡ್ಡು, ಈರುಳ್ಳಿ, ಹಸಿಮೆಣಸಿಕಾಯಿ ಒಂದು 2 ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅಮೂಲ್ ಚೀಸ್ನ ನಾನು ಇವತ್ತು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 3ರಿಂದ 4 ಎಸಳಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ 2 ಈರುಳ್ಳಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ಇವಾಗ ಬಾಣಲೆಗೆ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಹಾಗೆಯೇ ಜೀರಿಗೆನ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಇದಂತೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬಾ ಇಷ್ಟ ಆಗುವಂತಹ ಒಂದು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಬೆಳ್ಳುಳ್ಳಿನ ಎಣ್ಣೆಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನಕಾಯಿನ ಕೂಡ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಲೈಟ್ ಫ್ರೈ ಆಗೋವರೆಗೂ ನಾನು ಇದನ್ನು ಹಂಗೆ ಕೈ ಆಡಿಸ್ಕೊತೀನಿ. ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಕ್ಕಳು ಕೇಳಿದ್ರೆ ಇದನ್ನು ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಔಟ್ಸೈಡ್ ನಾವು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಈರುಳ್ಳಿನ ನಾನು ಉದ್ದವಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಕಟ್ಟಬೇಕಾಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೇ ನಾವು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಕೂಡ ಅಷ್ಟೇ, ನೀವು ಚಿಕ್ಕದಾಗಿ ಹೆಚ್ಚು ಕೂಡ ಹಾಕೋಬೋದು. ಬೇಡ ನಮಗೆ ಪೇಸ್ಟ್ ಟೈಪ್ ಬೇಕು ಅಂದರೆ ಟೊಮೆಟೊನ ರುಬ್ಬಿ ಕೂಡ ನೀವು ಹಾಕ್ಕೊಂಡ್ರೆ ಗ್ರೇವಿ ಟೈಪಲ್ಲಿ ನಿಮಗೆ ಟೋಸ್ಟ್ಗೆ ನಾವೇನು ಫಿಲ್ ಮಾಡ್ತೀವಲ್ಲ ಬ್ರೆಡ್ ಒಳಗಡೆ, ಸೊ ಆ ರೀತಿಯೂ ಇರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮಕ್ಕಳು ತಿನ್ನೋದಾದರೆ ಇದಕ್ಕೆ ಖಾರದ ಪುಡಿನ, ಚಿಲ್ಲಿ ಪೌಡರ್ನ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳು ಖಾರ ಅಂತಾರೆ. ಬಟ್ ದೊಡ್ಡವ್ರು ತಿನ್ನೋದಾದರೆ ಇದಕ್ಕೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬಹುದು. ಬೇಕಾದ್ರೆ ಇನ್ನೂ ಸ್ಪೈಸಿಯಾಗಿ ಜಾಸ್ತಿ ಚೆನ್ನಾಗಿರುತ್ತೆ. ಗರಂ ಮಸಾಲ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವ್ರ ಮಕ್ಕಳು ಖಾರ ಆದರೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಖಾರನ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ. ಇವಾಗ ಅದೆಲ್ಲ ನಾನು ಮಾಡಿ ಎತ್ತಿಟ್ಕೊಂಡು ಒಂದು ಹಂಚಿಗೆ ನಾವು ಎಣ್ಣೆ ಅಥವಾ ಬೆಣ್ಣೆ ಇಲ್ಲ ತುಪ್ಪನಾರು ನೀವು ಹಾಕೋಬಹುದು. ಇದಕ್ಕೆ ನಾನು ಈ ಥರ ಸ್ಲೈಸ್ ಆಗಿರೋ ಬ್ರೆಡ್ನ ಒಂದು ಸೈಡ್ ಫಸ್ಟ್ ನೀಟಾಗಿ ಟೋಸ್ಟ್ ಮಾಡ್ಕೋತೀನಿ. ಸ್ವಲ್ಪ ಅದು ಹಸಿ ಬ್ರೆಡ್ ಸ್ವಲ್ಪ ಮೆತ್ತ ಇರುತ್ತೆ, ಸ್ವಲ್ಪ ಗಟ್ಟಿ ಆಗಬೇಕು ಲೈಟಾಗೆ. ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇದು ಸಿಮ್ಮಲ್ಲೇ ನಾನು ಮಾಡ್ತಾಯಿದ್ದೀನಿ, ಹೈ ಫ್ಲೇಮ್ ಇಟ್ಕೊಂಡಿಲ್ಲ. ಹೈ ಫ್ಲೇಮ್ ಇಟ್ಕೊಂಡ್ರೆ ನಿಮಗೆ ಬ್ರೆಡ್ಡೆಲ್ಲ ತುಂಬ ಸೀದೋದಂಗೆ ಆಗಿಬಿಡುತ್ತೆ. ಇವಾಗ ನೋಡಿ, ಇದೊಂದು ಲೈಟಾಗೆ ನೀವು ನೋಡ್ತಾ ಇರೋ ಲೈಟ್ ಬ್ರೌನ್ ಥರ ಆಗಿದೆಯಲ್ಲ, ಸೊ ಆ ಥರ ಆದರೆ ಸಾಕು. ಇವಾಗ ಈ ಬ್ರೆಡ್ ಮೇಲೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಟಾಪಿಂಗ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿಕೊಂಡ್ರೆ ನಮಗೆ ಚೀಸ್ ನೀಟಾಗಿ ಮೆಲ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಟೋಸ್ಟ್ ಮಿಷಿನ್ ಆಗಲಿ ಆ ರೀತಿ ಬೇಡ. ಹಂಚ ಮೇಲೆ ನಾವು ತುಂಬ ಈಸಿಯಾಗಿ ತುಂಬ ಆರಾಮಾಗಿ ಒಂದು 10 ಮಿನಿಟ್ಸಲ್ಲಿ ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂಡು ಬಿಡ್ಬೋದು. ಸೊ ನೀವು ಒನ್ಸ್ ಟ್ರೈ ಮಾಡಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡೋರು, ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ, ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಈ ರೀತಿ ನೋಡಿ, ನಾನು 4 ಕಡೆಗೂ ಹಾಕ್ಕೊಂಡು, ಇದು ಅಮೂಲ್ ಚೀಸ್ ಸ್ಲೈಸ್ ಆಗಿ ಬರುತ್ತೆ. ಸ್ಲೈಸ್ ಆಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಟೇಸ್ಟು. ಈಗ ನೋಡಿ, ಈ ರೀತಿಯಾಗಿ ನಾನು 4 ಕಡೆಗೂ ಒಂದು ಸ್ಲೈಸ್ ಹಾಕೋತಾ ಇದ್ದೀನಿ. ಹಾಗೆಯೇ ಇದ್ರ ಮೇಲೆ ಕೂಡ ಮತ್ತೆ ಏನು ನಾವು ಗ್ರೇವಿ ಆವಾಗಲೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಕೂಡ ಮತ್ತೊಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಅಂತ ಫಿಲ್ ಮಾಡ್ಕೋತೀನಿ. ಇವಾಗ ಫಿಲ್ ಮಾಡಿಕೊಂಡು ಕಂಪ್ಲೀಟಾಗಿದು ಸ್ವಲ್ಪ ನಮ್ಮ ಸಿಮ್ಮಲ್ಲೇ ಇರಬೇಕು. ಆದಷ್ಟು ನಾವು ಹೈ ಫ್ಲೇಮ್ ಇಟ್ಕೊಂಡ್ರೆ ಬ್ರೆಡ್ ತವಾ ಕೆಳಗಡೆ ಸೀದು ಬಿಡುತ್ತೆ. ಸೀದೋಯ್ತು ಅಂದರೆ ಟೇಸ್ಟೇ ಇರೋಲ್ಲ. ಸೊ ನೋಡಿ, ಇದೊಂದು ಸ್ವಲ್ಪ ಮೇಲೆ ಲೈಟಾಗಿ ಹಾಕೋತಾ ಇದ್ದೀನಿ, ಜಾಸ್ತಿ ಹಾಕೋತಾ ಇಲ್ಲ. ಇವಾಗ ನಾವು ಅದ್ರ ಮೇಲ್ಗಡೆ ನಾವು ಇನ್ನೊಂದು ಪೀಸ್ ಬ್ರೆಡ್ನ ನೀಟಾಗಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮದು ಬ್ರೆಡ್ ಟೋಸ್ಟ್ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ. 10 ಮಿನಿಟ್ಸ್ ಸಾಕಷ್ಟೇ. ನೀವು ಟ್ರೈ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ವೆಜಿಟೇರಿಯನ್ಸ್ ಆದರೆ ಬೇಕಿದ್ರೆ ನೀವು ಈ ಟೈಪ್ ಮಾಡ್ಕೋಬೋದು. ನಾನ್ ವೆಜಿಟೇರಿಯನ್ಸ್ ಆದರೆ ಬೇಕಿದ್ರೆ ಎಗ್ ದೋಸೆ ಕೂಡ ಮಾಡಿಕೊಂಡು, ಎಗ್ ದೋಸೆ ಕೂಡ ಈ ರೀತಿಯಾಗಿ ಚೀಸ್ ಮೇಲಿಟ್ಟು ಕ್ಲೋಸ್ ಮಾಡಿ, ನಾವಿವಾಗ ಈ ಥರ ಕ್ಲೋಸ್ ಮಾಡಿದ್ರೆ 1 ಮಿನಿಟ್ ಸಾಕು. 2 ಮಿನಿಟ್ಸ್ ಬೇಡ, 1 ಮಿನಿಟಲ್ಲಿ ನೋಡಿ ಹಿಂಗೆ ತೆಗೆದುಬಿಟ್ಟು ನೋಡಿ, ಮತ್ತೆ ಉಲ್ಟಾ ಮಾಡಿ ನಾವು ಕೆಳಗಡೆ ಬ್ರೆಡ್ ಕೂಡ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಥರ ನೋಡಿ, ಈ ರೀತಿಯಾಗಿ ಇಷ್ಟು ಬೆಂದಿದ್ರೆ ಸಾಕು. ನಮಗೆ ಚೀಸ್ ಕೂಡ ಮೆಲ್ಟ್ ಆಗಿರುತ್ತೆ, ಆಲ್ರೆಡಿ ಮಸಾಲೆ ಚೆನ್ನಾಗೇ ಫ್ರೈ ಆಗಿರುತ್ತೆ. ನಮಗೆ ಬ್ರೆಡ್ ಮಾತ್ರ ಮತ್ತು ಚೀಸು ಸ್ವಲ್ಪ ಟೋಸ್ಟ್ ಆಗಬೇಕು. ನೋಡಿ, ಈ ರೀತಿ ಎತ್ತಾಗುವಾಗ ಒಂದು ಸ್ವಲ್ಪ ಮಿಸ್ ಆದರೆ ಈ ರೀತಿ ಕೈಯಲ್ಲಿ ಸರಿ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ 10 ಮಿನಿಟ್ಸಲ್ಲಿ ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಬ್ರೆಡ್ ಟೋಸ್ಟ್, ಚೀಸ್ ಬ್ರೆಡ್ ಟೋಸ್ಟ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಕ್ಲೋಸ್ ಮಾಡಿ ಇನ್ನೊಂದು ನಿಮಿಷ ಬಿಟ್ಟರೆ ನಮಗೆ ಟೋಸ್ಟ್ ಫುಲ್ ರೆಡಿನೇ ಆಗೋಗ್ಬಿಡುತ್ತೆ. ಸೊ ನೀವು ಆರಾಮಾಗಿ ಇವಾಗ ಮಕ್ಕಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರು ಬೇಕಾದ್ರೂ ತಿನ್ಬೋದು, ಸರ್ವ್ ಮಾಡ್ಬೋದು.
ತುಂಬಾ ಟೇಸ್ಟಿಯಾಗಿರುವಂತೆ. ವಿಡಿಯೋ ಯಾರೆಲ್ಲ ನೋಡಿದರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.